छात्राः संस्कृतकक्षां स्वागतम्। अहं गणपति हेगडे, संस्कृत अध्यापकः, हिमांशुज्योतिकलापीठ, मल्लेश्वरं, बेङ्गळूरु। अद्यापि अहं मार्गदर्शिनी पत्रिकायाः पुनरावर्तनं करोमि। मार्गदर्शिनी प्रश्नपत्रिका 5 फस्ट् MCQ विपिनम् अस्य समानार्थकपदम् इदं भवति। विपिनम् ಅಂದರೆ ಫಾರೆಸ್ಟ್, ಅರಣ್ಯಂ ಅಂತ, ವನಂ ಅಂತ ಇದು ಸರಿಯಾದ ಉತ್ತರ. ಅಂದರೆ ವಿಪಿನಂ ಅನ್ನೋದರ ಸಮಾನಾರ್ಥಕ ಪದವನ್ನು ಬರೀಬೇಕು. ವನಂ ಅನ್ನೋದು ಸರಿಯಾದ ಉತ್ತರ. ಕುಮತಿ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಕುಮತಿ ಈ ಪದದ ವಿರುದ್ಧ ಪದವನ್ನು ಬರೀಬೇಕು. ಇದು ಸುಮತಿ ಅನ್ನೋದು ಸರಿಯಾದ ಉತ್ತರ. ಕುಮತಿ ಅಂದರೆ ಕೆಟ್ಟ ಬುದ್ಧಿ, ಸುಮತಿ ಅಂದರೆ ಒಳ್ಳೆಯ ಬುದ್ಧಿ ಅಂತ ಅರ್ಥ. ಯೋಗಿ ಅಸ್ಯ ಸ್ತ್ರೀಲಿಂಗ ರೂಪಂ ಇದಂ ಭವತಿ. ಯೋಗಿ ಈ ಪದದ ಸ್ತ್ರೀಲಿಂಗ ರೂಪವನ್ನು ಬರಿಬೇಕು. ಯೋಗಿನಿ ಅಂತ ಆಗುತ್ತೆ. ಇದು ಸರಿಯಾದ ಉತ್ತರ ಸಿ ಆಪ್ಷನ್, ಯೋಗಿನಿ. ಪ್ರಾವರ್ತತ ಅತ್ರ ಏಷಃ ಲಕಾರಃ ವರ್ತತೆ. ಪ್ರಾವರ್ತತ ಇಲ್ಲಿ ಈ ಲಕಾರ ಇದೆ, ಇದು ಲಂಗ್ ಲಕಾರ. ಪ್ಲಸ್ ಅವರ್ತತ ಲಂಗ್ ಲಕಾರಃ. ಕಸ್ಯ ಅತ್ರ ಏಷಾ ವಿಭಕ್ತಿ ವರ್ತತೆ. ಕಸ್ಯ ಅನ್ನುವಲ್ಲಿ ಈ ವಿಭಕ್ತಿ ಇದೆ. ಯಾವುದು ಅಂದರೆ ಷಷ್ಠಿ ವಿಭಕ್ತಿ. ಸರಿಯಾದ ಉತ್ತರ ಷಷ್ಠಿ ವಿಭಕ್ತಿ. ಕೃತಯುಗೆ ವೃತ್ರಾಸುರಃ ಆಸೀತ್. ಅತ್ರ ರೇಖಾಂಕಿತ ಪದಸ್ಯ ಸಮುಚಿತಂ ಪ್ರಶ್ನವಾಚಕಪದಂ ಇದಂ ಭವತಿ. ಕೃತಯುಗೆ ಅಂತ ಅಂಡರ್ಲೈನ್ ಮಾಡಿದ್ದಾರೆ, ಅದಕ್ಕೆ ಪ್ರಶ್ನೆವಾಕ್ಯವನ್ನು ಮಾಡಬೇಕು. ಕೃತಯುಗದಲ್ಲಿ ಅಂತ ಅಂದರೆ ಯಾವಾಗ ಅಂತ ಕೇಳಬೇಕು. ಕದಾ ಅನ್ನೋದು ಸರಿಯಾದ ಉತ್ತರ. ಚತುರ್ಥ ಪದಂ ಲಿಖತ. ಆಮಲಕಃ ವನಸ್ಪತಿ ದಾಡಿಮಃ ದ್ರುಮಃ. ಕೃತಯುಗ ಅಲಂಕಾರಭೂತಃ ಮಾಂಧಾತ. ದಶಾಸ್ಯಾಂತಕಃ ಶ್ರೀರಾಮಃ. ಶ್ರೀ ಸೀತಾ ಸ್ವಯಂವರಂ ಕಾವ್ಯಂ. ಉನ್ಮತ್ತ ಕೀಚಕಂ ಅನ್ನೋದು ನಾಟಕಂ. ನಿತ್ಯಸ್ನಾನೇನ ಶ್ರೀಪುಷ್ಟಿ ಆರೋಗ್ಯವರ್ಧನಂ. ಆದಿತ್ಯಸ್ಯ ನಮಸ್ಕಾರಾತ್ ದೀರ್ಘಂ ಆಯುರ್ಬಲಂ ತೇಜಃ ಅಂತಲೂ ಬರೀಬೋದು. ದೀರ್ಘಮಾಯುರ್ಬಲಂ ತೇಜಃ. ಆಮೇಲೆ ಏಕವಾಕ್ಯನ ಉತ್ತರಂ. ತಪೋದನಃ ದದೀಚಿ ಕಿಮ್ಮಿತಿ ಪ್ರಸಿದ್ಧಿಂ ಪ್ರಾಪ. ತಪೋದನರಾದಂತಹ ದದೀಚಿ ಮಹರ್ಷಿಗಳು ಏನೆಂದು ಪ್ರಸಿದ್ಧರಾಗಿದ್ದಾರೆ ಅಂತ. ಸೊ ತ್ಯಾಗದನಃ ಇತಿ ಪ್ರಸಿದ್ಧಿಂ ಪ್ರಾಪ. ತಪೋದನಃ ದದೀಚಿ ತ್ಯಾಗದನಃ ಇತಿ ಪ್ರಸಿದ್ಧಿಂ ಪ್ರಾಪ. ಬಾಲ್ಯೆ ಶಾಸ್ತ್ರೀ ಮಹೋದಯಸ್ಯ ಗೃಹ ಪರಿಸರ ಕಥಂ ಆಸೀತ್. ಬಾಲ್ಯದಲ್ಲಿ ಶಾಸ್ತ್ರೀ ಮಹೋದಯರ ಗೃಹ ಪರಿಸರ ಅಂದರೆ ಮನೆಯ ವಾತಾವರಣ ಹೇಗೆ ಇತ್ತು. ಕಥಂ ಬದಲು ಸಂಸ್ಕೃತಮಯ ಅಂತ ಬರಿಬೇಕು. ಬಾಲ್ಯೆ ಶಾಸ್ತ್ರೀ ಮಹೋದಯಸ್ಯ ಗೃಹ ಪರಿಸರ ಸಂಸ್ಕೃತಮಯ ಆಸೀತ್. 13th ಒನ್. ಭೋಜಃ ಕುತ್ರ ಹಂತವ್ಯ. ಭೋಜನು ಎಲ್ಲಿ ಕೊಲ್ಲಲ್ಪಡಬೇಕು ಅಂತ. ಇಲ್ಲಿ ಭುವನೇಶ್ವರಿ ವಿಪಿನೆ. ಭೋಜಃ ಭುವನೇಶ್ವರಿ ವಿಪಿನೆ ಹಂತವ್ಯ. ಭೋಜನು ಭುವನೇಶ್ವರಿ ವನದಲ್ಲಿ ಕೊಲ್ಲಲ್ಪಡಬೇಕು. ಅಂಜನಾ ಕೀದೃಶಂ ಸುತಂ ಪ್ರಾಸೂತ. ಅಂಜನಾ ಯಾವ ರೀತಿಯ ಮಗನನ್ನು ಹೆತ್ತಳು ಅಂತ. ಸೊ ಕೀದೃಶಂ ಬದಲು ಶಾಲಿಶೂಕ ನಿಭಾಭಾಸಂ ಅಂತ. ಅಂಜನಾ ಶಾಲಿಶೂಕ ನಿಭಾಭಾಸಂ ಸುತಂ ಪ್ರಾಸೂತ. ಕೀದೃಶಂ ಔಷಧಂ ದುರ್ಲಭಂ. ಯಾವ ರೀತಿಯ ಔಷಧ ದುರ್ಲಭ, ಸಿಗುವುದು ಕಷ್ಟ ಅಂದರೆ ಸ್ವಾದು ಹಿತಂಚ. ಸ್ವಾದು ಹಿತಂಚ ಔಷಧಂ ದುರ್ಲಭಂ ಅಂದರೆ ರುಚಿಕರವಾದದ್ದು, ಹಿತಕರವಾದಂತಹ ಔಷಧ ದುರ್ಲಭ ಅಂತ. ಕೈಹಿ ನಿಧಾನೈಹಿ ರೋಗಾಃ ಸಂಭವಂತಿ. ಯಾವ ಮೂಲ ಕಾರಣಗಳಿಂದ ರೋಗಗಳು ಉಂಟಾಗುತ್ತವೆ. ಇದು ಸ್ವಲ್ಪ ದೊಡ್ಡದಾಗಿದೆ, ಒಂದೊಂದ್ಸಲ ಲಘು ಉತ್ತರಕ್ಕೂ ಕೇಳ್ತಾರೆ ಇದನ್ನು. ಅತ್ಯಂಬುಪಾನಾತ್ ವಿಷಮಾಶನಾಚ್ಚ ದಿವಾ ಸುಪ್ತೇಹೇ ನಿಶಿ ಜಾಗರಣಾತ್ ಮೂತ್ರಪುರೀಶಯೋ ಸಂರೋಧನಾತ್ ಏತೈಹಿ ನಿಧಾನೈಹಿ ರೋಗಾಃ ಸಂಭವಂತಿ ಅಂತ ಬರಿಬೇಕು. ಶ್ವೇತಪರಾವತೌ ದಗ್ಧುಂ ಕಃ ಇಚ್ಛತಿ. ಅಂದರೆ ಬಿಳಿ ಪಾರಿವಾಳಗಳನ್ನು ಸುಡಲು ಯಾರು ಇಷ್ಟಪಡ್ತಾರೆ ಅಂದರೆ ಶಿವಃ ಇಚ್ಛತಿ. ಶ್ವೇತಪಾರಾವತೌ ದಗ್ಧುಂ ಶಿವಃ ಇಚ್ಛತಿ. ದ್ವಿತ್ರೈಃ ವಾಕ್ಯೈಃ ಉತ್ತರಂ. ತೈತ್ತಿರೀಯೇ ಸೂರ್ಯಸ್ಯ ವಿಷಯೇ ಕಿಂ ಲಿಖಿತಂ ಅಸ್ತಿ. ಡಾಕ್ಟರ್ ಸತ್ಯವ್ರತಶಾಸ್ತ್ರಿ ಮಹೋದಯಃ ಕದಾ ಅಜಾಯತ ತಸ್ಯ ಜನ್ಮಸ್ಥಾನಂ ಕಿಂ. ಕವಿಃ ಕೀದೃಶೀಂ ಮಾತರಂ ನಮಾಮಿ ಇತಿ ವದತಿ. ಭಾರತಖಂಡಃ ತಿಸ್ರುಷು ದಿಕ್ಷು ಕೈಃ ಆವೃತಃ. ಉತ್ತರಸ್ಯಾಂ ದಿಶಿ ಕಃ ವಿರಾಜತೆ. ಸಂಧಿಂ ವಿಭಜ್ಯ ನಾಮಲಿಖತ. ಆತ್ಮನ್ಯೇವ ಅಂತ ಇದೆ. ಆತ್ಮನಿ ಪ್ಲಸ್ ಏವ ಯಣ್ ಸಂಧಿ. ಧೇನುರ್ಗಚ್ಚತಿ. ಧೇನುಃ ಪ್ಲಸ್ ಗಚ್ಚತಿ ವಿಸರ್ಗ ರೇಪಾದೇಶಃ. ನೆಕ್ಸ್ಟು ಸಮಾಸ. ಪ್ರತಿದಿನಂ. ದಿನಂ ದಿನಂ ಪ್ರತಿ ಅವ್ಯಯೀಭಾವ ಸಮಾಸಃ. ಮಾರ್ಗಾಂತರಂ. ಅನ್ಯಃ ಮಾರ್ಗಃ ಕರ್ಮಧಾರಯ ಸಮಾಸಃ. ಅಥವಾ
ವಿಷಂ ಕಂಠೆ ಯಸ್ಯ ಸಹ ಇದನ್ನು ಸೇರಿಸಿ ಬರಿಬೇಕು. ಸಮಸ್ತ ಪದ ಬರೆದು ಸಮಾಸ ಹೆಸರು ಬರಿಬೇಕು. ವಿಷಕಂಠಃ ಬಹುವ್ರೀಹಿ ಸಮಾಸಃ. ಜನಾನಾಂ ಸೇವಾ ಜನಸೇವಾ ಷಷ್ಠಿ ತತ್ಪುರುಷ ಸಮಾಸಃ. ನೆಕ್ಸ್ಟು ಕೃದಂತ. ರಾಮಃ ಶ್ಲೋಕಾರ್ಥಂ ಜ್ಞಾತವಾನ್. ಇಲ್ಲಿ ಕೃದಂತ ಪದಂ ಜ್ಞಾತವಾನ್ ಅಂತ ಬರೆದು ಪ್ರತ್ಯಯಸ್ಯ ನಾಮ ಕ್ತವತು ಅಂತ ಬರಿಬೇಕು. ಸೇವಕಃ ಕಾರ್ಯಂ ಕರ್ತುಂ ಇಚ್ಛತಿ. ಕೃದಂತ ಪದಂ ಕರ್ತುಂ ಪ್ರತ್ಯಯಸ್ಯ ನಾಮ ತುಮುನ್. ವಾಕ್ಯದೋಷಂ ಪರಿಹರತ. ಕಂಸಃ ಕೃಷ್ಣಂ ಕ್ರುದ್ಯತಿ. ಇಲ್ಲಿ ಕ್ರುದ್ಯತಿ ಇರೋದರಿಂದ ಚತುರ್ಥಿ ಭಕ್ತಿ ಬರಬೇಕು. ಕಂಸಃ ಕೃಷ್ಣಾಯ ಕ್ರುದ್ಯತಿ ಅಂತ ಬರಿಬೇಕು. ಇನ್ಸ್ಟೆಡ್ ಆಫ್ ಕೃಷ್ಣಂ ಕೃಷ್ಣಾಯ ಅಂತ ಬರೆದು ಫುಲ್ ಸೆಂಟೆನ್ಸ್ ಬರಿಬೇಕು. ಮಾತೃಭಾಷಾಯಾ ಸಾರ್ಧಂ ಸಂಸ್ಕೃತಂ ಪಠತಿ. ಸಾರ್ಧಂ ಇದೆ, ಸಹ ಸಾಕಂ ಸಾರ್ಧಂ ಬಂದಾಗ ತೃತೀಯ ಭಕ್ತಿ ಬರಬೇಕು. ಸೊ ಮಾತೃಭಾಷೆಯ ಅಂತ ಬರಿಬೇಕು. ಮಾತೃಭಾಷೆಯ ಸಾರ್ಧಂ ಸಂಸ್ಕೃತಂ ಪಠತಿ. ಸಂಸ್ಕೃತ ಭಾಷೆಯ ಅನುವಾದಂ ಕುರುತ. ಸಂಸ್ಕೃತ ಭಾಷೆಯು ಜ್ಞಾನ ವಿಜ್ಞಾನಗಳ ಭಾಂಡಾರವಾಗಿದೆ. ಸಂಸ್ಕೃತ ಭಾಷಾ ಜ್ಞಾನ ವಿಜ್ಞಾನಯೋಃ ಭಾಂಡಾಗಾರಂ ಅಸ್ತಿ. ಜ್ಞಾನ ಪ್ರಾಪ್ತಿಗಾಗಿ ವಿದ್ಯಾರ್ಥಿಗಳು ಅವಶ್ಯವಾಗಿ ಸಂಸ್ಕೃತ ಭಾಷೆಯನ್ನು ಓದಬೇಕು. ಜ್ಞಾನ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಃ ಅಥವಾ ಛಾತ್ರಾಃ ಅವಶ್ಯಂ ಸಂಸ್ಕೃತ ಭಾಷಾಂ ಪಠೇತ್. ನೋಡಿ ಇನ್ನೊಂದು ಸಲ ಹೇಳ್ತೀನಿ. ಸಂಸ್ಕೃತ ಭಾಷಾ ಜ್ಞಾನ ವಿಜ್ಞಾನಯೋಃ ಭಾಂಡಾಗಾರಂ ಅಸ್ತಿ. ಜ್ಞಾನ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಃ ಅವಶ್ಯಂ ಸಂಸ್ಕೃತ ಭಾಷಾಂ ಪಠೇತ್. ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ಅನುವಾದಂ. ಪುರಾ ಉಜ್ಜಯಿನೀನಗರೆ ವರಾಹಮಿಹಿರಃ ನಾಮ ಖಗೋಲಶಾಸ್ತ್ರಜ್ಞಃ ಆಸೀತ್. ಹಿಂದೆ ಉಜ್ಜಯಿನಿ ನಗರದಲ್ಲಿ ವರಾಹಮಿಹಿರ ಎಂಬ ಹೆಸರಿನ ಖಗೋಲಶಾಸ್ತ್ರಜ್ಞನು ಇದ್ದನು. ಸಹ ಬೃಹತ್ ಸಂಹಿತಾ ಇತಿ ಗ್ರಂಥಂ ಅರಚಯತ್. ಅವನು ಬೃಹತ್ ಸಂಹಿತಾ ಎಂಬ ಪುಸ್ತಕವನ್ನು ಅಥವಾ ಗ್ರಂಥವನ್ನು ರಚಿಸಿದನು. ಯಥಾ ನಿರ್ದೇಶಂ ಉತ್ತರಂ. ಯಾಚಕೋ ಭೂತ್ವಾ ಅತ್ರ ಅಹಂ ಆಗತಃ. ಯಾಚಕನಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಕಹ ಪಾಠಃ ತ್ಯಾಗಧನಃ ಇತಿ ಪಾಠಃ. ಕಹ ಅವದತ್ ಇಂದ್ರಃ ಅವದತ್. ಯಾಚಕರೂಪೇಣ ಕಹ ಆಗತಃ. ಯಾಚಕರೂಪೇಣ ಇಂದ್ರಃ ಆಗತಃ. ಭವಾನಿಯ ಸಂಸ್ಕೃತೇನ ಗ್ರಂಥಾನ್ ಲಿಖತು. ನೀವೇ ಸಂಸ್ಕೃತದಲ್ಲಿ ಪುಸ್ತಕಗಳನ್ನು ಬರೆಯಿರಿ ಅಂತ. ಕಹ ಪಾಠಃ ಜ್ಞಾನದೀಪಃ ಇತಿ ಪಾಠಃ. ಕಹ ಅವದತ್ ಶೂಪಕ್ ಮಹಾಶಯಃ ಅವದತ್. ಅಥವಾ ಗ್ರಂಥಾಲಯ ಪ್ರಮುಖಃ ಅಂತಲೂ ಬರೀಬೋದು. ಶೂಪಕ್ ಮಹಾಶಯ ನೆನಪಿಲ್ಲ ಅಂದರೆ. ಕಮ್ ಅವದತ್ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯಂ ಪ್ರತಿ. ಸತ್ಯವ್ರತ ಶಾಸ್ತ್ರಿಂ ಅವದತ್. ಅಥವಾ ಮಯಾ ಭೋಜೋ ರಕ್ಷಿತಃ. ನನ್ನಿಂದ ಭೋಜನು ರಕ್ಷಿಸಲ್ಪಟ್ಟನು. ಕಹ ಪಾಠಃ ವಿವೇಕೋದಯಃ ಇತಿ ಪಾಠಃ. ಕಹ ಅವದತ್ ವತ್ಸರಾಜಃ ಅವದತ್. ಕಮ್ ಅವದತ್ ಬುದ್ಧಿಸಾಗರಂ ಪ್ರತಿ ಅವದತ್. ಭವತು ಅಸ್ಮಾಕಂ ಮಹಾರಾಜ್ಞಿ ಅಭಯದಾಯಿನಿ. ನಮ್ಮ ಮಹಾರಾಣಿಯು ಅಭಯದಾಯಿನಿ ಆಗಲಿ ಅಂತ. ಕಹ ಪಾಠಃ ಅಭಯದಾಯಿನಿ ಇತಿ ಪಾಠಃ. ಕೆ ಅವದನ್ ಸಭಾಸದಃ ಅವದನ್. ಮಹಾರಾಜ್ಞಿ ಕಾ ಮಹಾರಾಜ್ಞಿ ಚೆನ್ನಮ್ಮ. ಅಹಂ ಅಸ್ಯ ಪ್ರದಾಸ್ಯಾಮಿ ಪರಮಂ ವರಂ ಅದ್ಭುತಂ. ನಾನು ಇವನಿಗೆ ಶ್ರೇಷ್ಠವಾದ ಅದ್ಭುತವಾದ ವರವನ್ನು ಕೊಡುವೆನು. ಕಹ ಪಾಠಃ ಮಾರುತೇಃ ಮಹಿಮಾ ಇತಿ ಪಾಠಃ. ಕಹ ವರಂ ದದಾತಿ ಇಂದ್ರಃ ವರಂ ದದಾತಿ. ಕಸ್ಮೈ ವರಂ ದದಾತಿ ಮಾರುತಯೇ ಅಥವಾ ಆಂಜನೇಯಾಯ ವರಂ ದದಾತಿ. ನೆಕ್ಸ್ಟು ಕವಿ ಪರಿಚಯ. ಭರತ ಮುನಿ ಮತ್ತು ವಿದ್ವಾನ್ ಎಚ್ ವಿ ನಾಗರಾಜರಾವ್ ಕೊಟ್ಟಿದ್ದಾರೆ. ಕವಿ ಭರತ ಮುನಿ. ದೇಶ ಭಾರತಂ. ಕಾಲ ಕ್ರಿಸ್ತಪೂರ್ವ ದ್ವಿತೀಯ ಶತಕಂ. ಕೃತಿ ನಾಟ್ಯಶಾಸ್ತ್ರಂ. ತುಂಬ ಸುಲಭ ಇದೆ ಇದು. ಸೆಕೆಂಡ್ ಒನ್ ವಿದ್ವಾನ್ ಎಚ್ ವಿ ನಾಗರಾಜರಾವ್. ದೇಶ ಮೈಸೂರು ನಗರಂ. ಕಾಲ ಕ್ರಿಸ್ತಶಕ 1942 ತಮೇ ವರ್ಷೆ ಜನನಂ. ಕೃತಯಃ ಬಲ್ಲಟಶತಕಂ ಅನ್ಯಾಪದೇಶಶತಕಂ ರೂಪಕಚತುಷ್ಟಯಿ ಇತ್ಯಾದ್ಯಾಃ. ಪ್ರಶಸ್ತಯಃ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಪತಿ ಪುರಸ್ಕಾರಃ. ಶ್ಲೋಕತಾತ್ಪರ್ಯಂ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃಧಃ ಕಸ್ಯ ಸ್ವಿದ್ದನಂ. ಇದು ಈಶಾವಾಸ್ಯೋಪನಿಷತ್ತಿಂದ ಆರಿಸಿಕೊಳ್ಳಲಾಗಿದೆ. ಉಪನಿಷದ್ವಚನಾಮೃತಂ ಎಂಬ ಪದ್ಯ ಭಾಗದಿಂದ ಈ ಶ್ಲೋಕವನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಕನ್ನಡ, ಇಂಗ್ಲಿಷ್ ಅಥವಾ ಸಂಸ್ಕೃತದಲ್ಲಿ ಬರೀಬೇಕು. ಯತ್ರ ಕುತ್ರ ವಾ ವಯಂ ಸಮಗ್ರ ಭಾರತೆ ಸ್ಥಿತಾ ಭಾಷಯಾಪಿ ಧರ್ಮತಶ್ಚ ಭಿನ್ನ ಮಾರ್ಗಮಾಶ್ರಿತಾಃ ಆದಿತಶ್ಚ ಮಧ್ಯತಸ್ತತಾಂತತಶ್ಚ ಭಾರತ ಭಾರತೀಯ ಭಾವನೇತಿ ವೃದ್ಧಿಮೇತು ಭಾರತೆ. ಇದು ಭಾರತೀಯ ಭಾವನಾ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ ಇಲ್ಲೇ ಇದೆ ಆ ವರ್ಡು.
ಇಷ್ಟು ಬರೆದ್ರೂ 1 ಮಾರ್ಕ್ ಕೊಡ್ತಾರೆ. ಆಮೇಲೆ ಇದರ ಅರ್ಥವನ್ನು ಬರಿಬೇಕು, ಅದಕ್ಕೆ 2 ಮಾರ್ಕ್ಸು, ಒಟ್ಟು 3 ಮಾರ್ಕ್ಸ್ ಇರುತ್ತೆ. ಸೂರ್ಯದತ್ತವರಃ ಸ್ವರ್ಣಃ ಸುಮೇರುರ್ನಾಮ ಪರ್ವತಃ ಯತ್ರ ರಾಜ್ಯಂ ಪ್ರಶಾಸ್ತ್ಯಸ್ಯ ಕೇಸರೀನಾಮ ವೈಪಿತ. ಮಾರುತೇಹೇ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಅಗಸ್ತ್ಯ ಮುನಿಗಳು ಶ್ರೀರಾಮನಿಗೆ ಹನುಮಂತನ ವೈಶಿಷ್ಟ್ಯವನ್ನು ಮಹತ್ವವನ್ನು ಹೇಳುವಾಗ ಈ ಶ್ಲೋಕ ಬಂದಿದೆ ಅಂತ ಬರೆದು ಇದರ ಅರ್ಥವನ್ನು ಬರಿಬೇಕು. ಇಂದ್ರಃ ಕರೀಂದ್ರಂ ಆರುಹ್ಯ ರಾಹುಂ ಕೃತ್ವಾ ಪುರಸ್ಸರಂ ಪ್ರಾಯಾದ್ಯತ್ರ ಅಭವತ್ ಸೂರ್ಯಃ ಸಹಾನೇನ ಹನುಮತ. ಇದು ಸಹ ಮಾರುತೇಹೇ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನೆಕ್ಸ್ಟು ಅಲಂಕಾರಂ ಮಾಗೆ ಮೇಗೆ ಗತಂ ವಯಃ. ಅಲಂಕಾರಸ್ಯ ನಾಮ ಶ್ಲೇಷಃ. ಇಷ್ಟು ಬರೆದ್ರೂ 1 ಮಾರ್ಕ್ ಸಿಗುತ್ತೆ. ಆಮೇಲೆ ಲಕ್ಷಣಂ ಬರೆದ್ರೆ ಇನ್ನೊಂದು ಮಾರ್ಕು. ಅನೇಕಾರ್ಥ ಶಬ್ದ ವಿನ್ಯಾಸ ಶ್ಲೇಷಃ ಅಂತ. ಆಮೇಲೆ ಸಮನ್ವಯಕ್ಕೆ ಇನ್ನೊಂದು ಮಾರ್ಕ್, ಒಟ್ಟು 3 ಮಾರ್ಕ್ಸ್ ಇರುತ್ತೆ. ಅಂದರೆ ಮಾಘಮಾಸೆ ಮೇಘ ಮಧ್ಯೆ ವಯಃ ಗತಂ ಇತಿ ಏಕಃ ಅರ್ಥಃ. ಮಾಘಕಾವ್ಯೆ ಮೇಘದೂತಸ್ಯ ಪಠನೆ ಆಯುರೇವ ಗತಂ ಇತಿ ದ್ವಿತೀಯಃ ಅರ್ಥಃ ಅಂತ ಬರೀಬೇಕು. ಜ್ಞಾನಾಮೃತಂ ಪೀತ್ವಾ ತುಷ್ಟಃ. ಅಲಂಕಾರಸ್ಯ ನಾಮ ರೂಪಕಂ ಉಪಮಾನ ಉಪಮೇಯೋ ಅವೇದಃ ರೂಪಕಂ, ಇದು ಲಕ್ಷಣ. ಆಮೇಲೆ ಸಮನ್ವಯ ಅತ್ರ ಉಪಮಾನ ಉಪಮೇಯೋ ಜ್ಞಾನ ಅಮೃತಯೋ ಅಭೇದಃ ವರ್ಣಿತಃ ಅಂತ ಬರಿಬೇಕು. ನೆಕ್ಸ್ಟು ಛಂದಸ್ಸು ಉದಯತಿ ಯತಿ ಭಾನು ಪಶ್ಚಿಮೇ ದಿಗ್ವಿಭಾಗೆ. ಇಲ್ಲಿ ಒಟ್ಟು 15 ಅಕ್ಷರಗಳಿವೆ. ಪಂಚದ ಪ್ರತ್ಯೇಕಸ್ಮಿನ್ ಪಾದೆ 15 ಅಕ್ಷರಾಣಿ ಭವಂತಿ ನ ನ ಮ ಯ ಯ ಗಣಾಃ ಸಂತಿ ಅಂತ ಬರಿಬೇಕು. ಲಕ್ಷಣಂ ಗೊತ್ತಿಲ್ಲ ಅಂದರೆ, ಇಲ್ಲಾಂದರೆ ನನಮಯ ಯಯುತೇಯಂ ಮಾಲಿನಿ ಭೋಗಿ ಲೋಕೈಹಿ ಅಂತ ಲಕ್ಷಣ ಬಯಲ್ಟಾದವರು ಅದನ್ನು ಬರಿಬೇಕು. ಲಘು ಗುರು ಹಾಕಿ 3 ಅಕ್ಷರಗಳಿಗೆ ಡಿವೈಡ್ ಮಾಡಿ ನ ನ ಮ ಯ ಯ ಅಂತ ಇಲ್ಲಿ ಮೇಲೆ ಗಣದ ಹೆಸರನ್ನು ಬರಿಬೇಕು. ನಾನು ಸ್ಥಳಾವಕಾಶ ಇರದೇ ಇರೋದ್ರಿಂದ ಕೆಳಗೆ ಬರೆದಿದ್ದೀನಿ. ಸರಿಯಾದ ಕ್ರಮ ಮೇಲೆ ಬರೆಯೋದು. 3 ಅಕ್ಷರಗಳಿಗೆ ಡಿವೈಡ್ ಮಾಡಿ ಲಘು ಗುರು ಹಾಕಿ ಗಣದ ಹೆಸರನ್ನು ಬರಿಬೇಕು. ಆಮೇಲೆ ಛಂದೋನಾಮ ಮಾಲಿನಿ ಅಂತ ಬರೆದು ಲಕ್ಷಣಂ ಬರಿಬೇಕು. ಪದ್ಯಂ ಪೂರಯತ ಸುಖಸ್ಯ ದುಃಖಸ್ಯ ನಕೋಪಿ ದಾತ. ಈ ಶ್ಲೋಕವನ್ನು ಕಂಪ್ಲೀಟ್ ಮಾಡಬೇಕು. ದಶವಾಕ್ಯೈ ಉತ್ತರಂ ಕಿಮರ್ಥಂ ಮುಂಜಃ ಭೋಜಂ ಮಾರಯಿತುಂ ಯತತೆ. ಪದ್ಯಭಾಗೆ ನಿರೂಪಿತಾನ್ ನಾಟ್ಯಾಂಶಾಂ ಸಂಗ್ರಹ್ಯ ಲಿಖತ. ಧ್ರುವ ಧ್ರುವಪದಂ ಕಥಂ ಅಲವತ ಪಾಠಾನುಗುಣಂ ನಿರೂಪಯತ. ಅಂದರೆ ಧ್ರುವ ಕಥಾಂ ಲಿಖತ ಅಂತಲೇ ಅರ್ಥ. ಇದು ಕ್ವಶನ್ ಬೇರೆ ಥರ ಇದೆ ಅಷ್ಟೇ. ಅಮರನಾಥ ಗುಹಾ ವಿಷಯ ಕಾ ಪುರಾಣ ಕಥಾ ಅಸ್ತಿ ವಿವೃಣುತ. ಅನುಚ್ಛೇದ 4 ಅಂಕಗಳಿರುತ್ತೆ. ಆಮೇಲೆ ಪತ್ರಂ ಲಿಖತ ದಕ್ಷಿಣ ಕನ್ನಡ ಮಂಡಲಸ್ಯ ಸರ್ವಕಾರೀಯ ಪ್ರೌಢಶಾಲಾಯಾಃ ಛಾತ್ರಃ ಅಥವಾ ಛಾತ್ರ ಇತಿ ಮತ್ವಾ ನೂತನ ಗೃಹ ಪ್ರವೇಶಾರ್ಥಂ ದಿನದ್ವಯಂ ವಿರಾಮಂ ಪ್ರಾರ್ಥ್ಯ ವರ್ಗೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ ಲಿಖತ. ವಿರಾಮಪತ್ರ ಫಾರ್ಮೇಟ್ ನಿಮಗೆ ಗೊತ್ತಿದೆ. ಅಡ್ರೆಸ್ ಮಾತ್ರ ಇಲ್ಲಿರೋದನ್ನೇ ಬರೀಬೇಕು. ಅಂದರೆ ಛಾತ್ರಃ ಅಂತ ಬರೆದು ಸರ್ವಕಾರೀಯ ಪ್ರೌಢಶಾಲಾ ದಕ್ಷಿಣ ಕನ್ನಡ ಮಂಡಲಂ ಅಂತ ಅಡ್ರೆಸ್ ಬರೀಬೇಕು. ನೂತನ ಗೃಹ ಪ್ರವೇಶಾರ್ಥಂ ಅಂದರೆ ರೀಸನ್ ಕೊಟ್ಟಿದ್ದಾರೆ ಅಲ್ಲಿ. ನೂತನ ಗೃಹ ಪ್ರವೇಶ ಆಗಾಮಿ ಮಾಸಸ್ಯ 12 ದಿನಾಂಕೆ ಭವಿಷ್ಯತಿ ಅತಃ ದಿನದ್ವಯಂ ವಿರಾಮಂ ಕೃಪಯಾ ದದಾತು ಇತಿ ಪ್ರಾರ್ಥಯೆ ಅಂತ ಬರೆದು ಇದನ್ನು ಸಬ್ಜೆಕ್ಟನ್ನು ಇದನ್ನು ಬರೀಬೇಕು. ಆಮೇಲೆ ಸಕಾಶಾತ್ ಸವಿದೆ ಅಂತ ಬರೆದು ಸಬ್ಜೆಕ್ಟ್ ಬರೆದು ಅಂದರೆ ವಿಷಯ ಅಂತ ಬರೆದು 2 ಲೈನ್ಸ್ ಬರೆದು ಲಾಸ್ಟಲ್ಲಿ ಧನ್ಯವಾದ ಸ್ಥಳ ದಿನಾಂಕ ಮತ್ತು ವಿಧೇಯ ಭವತಃ ವಿಧೇಯ ಛಾತ್ರ ಅಂತ ಬರೆದು ಸಿಗ್ನೇಚರ್ ಹಾಕಬೇಕು. ಅದು ನಿಮಗೆ ಫಾರ್ಮೇಟ್ ಗೊತ್ತಿದೆ. ವಿರಾಮಪತ್ರ ಶಾಲಾ ವಾರ್ಷಿಕೋತ್ಸವಂ ಪ್ರತಿ ಆಗಂತುಂ ಸಂಸೂಚ್ಯ ಮಿತ್ರಂ ಪ್ರತಿ ಪತ್ರಂ. ಫ್ರೆಂಡಿಗೆ ಪತ್ರ ಬರೀಬೇಕು. ಶಾಲಾ ವಾರ್ಷಿಕೋತ್ಸವಕ್ಕೆ ಬಾ ಅಂತ ಇನ್ವೈಟ್ ಮಾಡಿ ಫ್ರೆಂಡಿಗೆ ಬರೆಯೋದು. ದಶವಾಕ್ಯೈ ಪ್ರಬಂಧಂ ಲಿಖತ. ಸ್ವಾತಂತ್ರ್ಯೋತ್ಸವ ಇದೆ ಅಥವಾ ರಾಮಾಯಣಂ ಅಂತ ಇದೆ. ಒಂದು 10th ಸ್ಟ್ಯಾಂಡರ್ಡ್ ಬುಕ್ಕಿಂದ ಕೊಡ್ತಾರೆ, ಇನ್ನೊಂದು 8th ಅಥವಾ 9th ಕೊಡ್ತಾರೆ. ದೂರದರ್ಶಿನಿ ಪ್ರಶ್ನೆ ಪತ್ರಿಕಾ 6 ಸಂದೇಶಹರಃ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಸುತಃ ಸೂತಃ ದೂತಃ ಪೂತಃ ಇದೆ. ಸಂದೇಶಹರಃ ಅಂದರೆ ದೂತಃ ಮೆಸೆಂಜರ್ ಅಂತ ಅರ್ಥ. ದ್ವೇಷಃ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ದ್ವೇಷಃ ಅಂದರೆ ಎನಿಮಿಟಿ, ಅದರ ಆಪೋಸಿಟ್ಟು ಪ್ರೀತಿ ಅಂತ ಅಪೇಕ್ಷನ್ ಅಥವಾ ಲವ್ ಅಂತ ಅರ್ಥ. ದ್ವೇಷ ವಿರುದ್ಧಾರ್ಥಕ ಪದ ಪ್ರೀತಿ. ವಿದ್ವಾನಸ್ಯ ಸ್ತ್ರೀಲಿಂಗ ರೂಪ ವಿದುಷಿ. ಇದು ತುಂಬ ಸಲ ಕೇಳ್ತಾರೆ. ಯಯೌ ಅತ್ರ ಏಷಃ ಲಕಾರ ವರ್ತತೆ ಲಿಟ್ಲಕಾರ. ಭೋಜರಾಜೇನ ಅತ್ರ ಏಷಾ ವಿಭಕ್ತಿ ವರ್ತತೆ. ಭೋಜರಾಜೇನ ರಾಮೇಣ ಥರ ಇದೆ, ತೃತೀಯಾ ವಿಭಕ್ತಿ. ಆಮ್ರಫಲಂ ಮಧುರಂ ವರ್ತತೆ ಅಂದರೆ ಮ್ಯಾಂಗೋ ಫ್ರೂಟು ತುಂಬ ಸ್ವೀಟ್ ಆಗಿದೆ ಅಂತ. ಮಧುರಂ ಅಂದರೆ ಕಥಂ ಅಂತ ಪ್ರಶ್ನೆ ವಾಕ್ಯ ಬರಿಬೇಕು. ಹೇಗಿದೆ ಅಂತ. ಕಥಂ ಅಂದರೆ ಹೇಗೆ ಅಂತ. ಚತುರ್ಥ ಪದಂ ಲಿಖತ. ನಾಗವಲ್ಲಿ ಲತಾ. ವ್ರೀಹಿ ಅಂದರೆ ಗುಲ್ಮಃ ಅಂತ ಗುಲ್ಮ ಜಾತಿಗೆ ಸೇರುತ್ತೆ ಇದು.
ಸಿಂಧುಲಸ್ಯ ಆತ್ಮಜಃ ಭೋಜಃ ಸಿಂಧುಲಸ್ಯ ಅನುಜಃ ಮುಂಜಃ ಅಂತ ಬರಿಬೇಕು. ಅನುಜ ಅಂದರೆ ತಮ್ಮ, ಆತ್ಮಜ ಅಂದರೆ ಮಗ ಸನ್. ನಾಟ್ಯೇ ರಸಾಹ ನವಭವಂತಿ, ನಾಟ್ಯದಲ್ಲಿ ರಸಗಳು 9 ಇವೆ. ನಾಟ್ಯೇ ಸ್ವರಾಹ, ನಾಟ್ಯದಲ್ಲಿ ಸ್ವರಗಳು ಎಷ್ಟಿವೆ ಅಂದರೆ ಸಪ್ತಭವಂತಿ, 7 ಸ್ವರಗಳು, ಸಪ್ತಸ್ವರಗಳು, ಸಪ್ತಭವಂತಿ. ಧ್ರುವಸ್ಯ ಮಾತಾ ಸುನೀತಿ, ಧ್ರುವನ ತಾಯಿ ಸುನೀತಿ. ಧ್ರುವಸ್ಯ ಪಿತ, ಧ್ರುವನ ತಂದೆ ಯಾರು ಅಂದರೆ ಉತ್ಥಾನಪಾದಃ ಅಂತ ಬರೀಬೇಕು. ಏಕವಾಕ್ಯೇನ ಉತ್ತರಂ. ಶಾಸ್ತ್ರಿ ಮಹೋದಯ MA ಪದವೀಂ ಕುತ್ರ ಪ್ರಾಪ್ತವಾನ್, ಶಾಸ್ತ್ರಿ ಮಹೋದಯರು MA ಪದವಿಯನ್ನು ಎಲ್ಲಿ ಪಡೆದರು ಅಂತ. ಪಂಜಾಬ್ ವಿಶ್ವವಿದ್ಯಾಲಯೇ, ಶಾಸ್ತ್ರಿ ಮಹೋದಯ MA ಪದವೀಂ ಪಂಜಾಬ್ ವಿಶ್ವವಿದ್ಯಾಲಯೇ ಪ್ರಾಪ್ತವಾನ್. ಲೋಕೆ ಸದಾ ಕಿಂ ಶಾಮ್ಯತು, ಲೋಕದಲ್ಲಿ ಯಾವಾಗಲೂ ಯಾವುದು ನಾಶವಾಗಬೇಕು ಅಂದರೆ ವೈರಂ. ಲೋಕೆ ಸದಾ ವೈರಂ ಶಾಮ್ಯತು ಅಂದರೆ ಎನಿಮಿಟಿ ನಾಶವಾಗಲಿ ಅಂತ ಅರ್ಥ. ನೆಕ್ಸ್ಟ್ ಒನ್, ವತ್ಸರಾಜ ಕದಾ ಭೋಜಕುಮಾರಂ ಗುರುಕುಲಾತ್ ಆನಾಯತ್, ವತ್ಸರಾಜನು ಯಾವಾಗ ಭೋಜಕುಮಾರನನ್ನು ಗುರುಕುಲದಿಂದ ಕರೆದುಕೊಂಡು ಬಂದನು ಅಂತ. ಇಲ್ಲಿ ಕದಾ ಬದಲು ಲಂಬಮಾನೆ ದಿವಾಕರೆ ಅಥವಾ ಸಾಯಂಕಾಲೆ ಅಂತಲೂ ಬರೀಬೋದು, ಈ ವರ್ಡ್ಸ್ ನೆನಪಿಲ್ಲ ಅಂದರೆ. ವತ್ಸರಾಜ ಲಂಬಮಾನೆ ದಿವಾಕರೆ ಭೋಜಕುಮಾರಂ ಗುರುಕುಲಾತ್ ಆನಾಯತ್ ಅಥವಾ ಸಾಯಂಕಾಲೆ ಭೋಜಕುಮಾರಂ ಗುರುಕುಲಾತ್ ಆನಾಯತ್. ಕಾಹ ಸಮುದ್ರೇ ಅಸ್ತಂ ಗಚ್ಚಂತಿ, ಯಾವುದು ಸಮುದ್ರದಲ್ಲಿ ಅಸ್ತಂಗತವ ಸಮುದ್ರವನ್ನು ಹೋಗಿ ಸೇರುತ್ತವೆ. ನದ್ಯ ಅಂತ ಬರಿಬೇಕು, ಕಾಹ ಬದಲು. ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ, ನದಿಗಳು ಸಮುದ್ರವನ್ನು ಸೇರುತ್ತವೆ. ಬಾಲಃ ಹನುಮಾನ್ ಕೀದೃಶಂ ವಿವಸ್ವಂತಂ ದದರ್ಶ, ಬಾಲಕನಾದ ಹನುಮಂತ ಯಾವ ರೀತಿಯ ಸೂರ್ಯನನ್ನು ನೋಡಿದ. ಕೀದೃಶಂ ಬದಲು ಜಪಾಪುಷ್ಪೋತ್ಕರೋಪಮಂ ಅಂತ ಬರಿಬೇಕು, ಒಂದು ದಾಸವಾಳದ ಹೂವಿನಂತೆ ಕೆಂಪಾಗಿರುವ ಅಂತ. ಬಾಲಃ ಹನುಮಾನ್ ಜಪಾಪುಷ್ಪೋತ್ಕರೋಪಮಂ ವಿವಸ್ವಂತಂ ದದರ್ಶ. ಸಂತುಷ್ಟ ಭಗವಾನ್ ವಿಷ್ಣು ಕಿಂ ಅಕರೋತ್, ಸಂತೋಷಗೊಂಡಂತಹ ಭಗವಂತ ದೇವನಾದ ವಿಷ್ಣು ಏನು ಮಾಡಿದ ಅಂತ. ಸಂತುಷ್ಟ ಭಗವಾನ್ ವಿಷ್ಣು ಧ್ರುವ ಪದವೀಂ ಅಯಚ್ಚತ್, ಧ್ರುವ ಪದವಿಯನ್ನು ನೀಡಿದನು. ಅನಿಂದ್ಯಂ ಕರ್ಮ ಕಿಮರ್ಥಂ ಕುರ್ಯಾತ್, ಅನಿಂದ್ಯಂ ಕರ್ಮ ಯಾಕೆ ಮಾಡಬೇಕು ಅಂದರೆ ಆಹಾರಾರ್ಥಂ, ಆಹಾರಾರ್ಥಂ ಅನಿಂದ್ಯಂ ಕರ್ಮ ಕುರ್ಯಾತ್. ಇಲ್ಲಿ ಆಹಾರಾರ್ಥಂ ಅಂತ ಆಗಬೇಕು. ದ್ವಿತ್ರೈಃ ವಾಕ್ಯೈ ಉತ್ತರಂ. ದದೀಚಿ ಮಾರ್ಚಯೇ ಆಶ್ರಮಃ ಕುತ್ರ ಆಸೀತ್ ದದೀಚಿ ಕಿಮಿತಿ ಪ್ರಸಿದ್ಧಿಂ ಪ್ರಾಪ. ಆಕಾಶಕಾಯೇಷು ಆಕರ್ಷಣೀಯಃ ಶಕ್ತಿಸ್ವರೂಪಃ ಕಃ ಸರ್ವೋಪಿ ಜೀವರಾಶಿ ಕಸ್ಮಾತ್ ಬಲಂ ಪ್ರಾಪ್ನೋತಿ. ಶೈಲಶೃಂಗವಾಸಿನಿ ಕಾ ಸಾ ಕೈಃ ಪೂಜಿತಾ. ಆದಿತ್ಯಸ್ಯ ನಮಸ್ಕಾರಾತ್ ಕಿಂ ಕಿಂ ಜಾಯತೆ ಇತಿ ಆರೋಗ್ಯಸೂತ್ರಾಣಿ ಇತಿ ಪಾಠೆ ನಿರೂಪಿತಂ. ಸೂಚನಾನುಸಾರಂ ಉತ್ತರಂ ಲಿಖತ, ಸಂಧಿಂ ವಿಭಜ್ಯ ನಾಮ ಲಿಖತ. ಬಾಲಾ ನಮಂತಿ ಇದೆ, ಬಾಲಾಹ ಪ್ಲಸ್ ನಮಂತಿ, ಇದು ವಿಸರ್ಗ ಸಂಧಿ, ವಿಸರ್ಗ ಲೋಪ. ವ್ಯಸನೇಶ್ವಸಕ್ತಃ, ವ್ಯಸನೇಶು ಪ್ಲಸ್ ಅಸಕ್ತಃ ಎಣ್ ಸಂಧಿ. ಆಮೇಲೆ ಸಮಾಸ ಪ್ರತಿ ವರ್ಷಂ ಇದೆ, ವರ್ಷಂ ವರ್ಷಂ ಪ್ರತಿ ಅವ್ಯಯೀ ಭಾವ ಸಮಾಸ. ಕಪಿ ಶಾರ್ದೂಲಃ ಕಪೀಹಿ ಶಾರ್ದೂಲಃ ಇವ ಕರ್ಮಧಾರಯ ಸಮಾಸಃ. ಕ್ರಮಂ ಅನತಿಕ್ರಮ್ಯ ಯಥಾಕ್ರಮಂ ಅಂತ ಬರೆದು ಇದು ಅವ್ಯಯೀ ಭಾವ ಸಮಾಸ ಅಂತ ಬರಿಬೇಕು. ಸ್ವರ್ಗೇಣ ತುಲ್ಯ ಸ್ವರ್ಗ ತುಲ್ಯ, ಇದು ತತ್ಪುರುಷ, ತೃತೀಯ ತತ್ಪುರುಷ ಸಮಾಸ. ನೆಕ್ಸ್ಟು ಕೃದಂತ. ರಾಮ ಪಾಠಂ ಪಠನ್ ಅಸ್ತಿ, ಇಲ್ಲಿ ಕೃದಂತ ಪದಂ ಪಠನ್, ಪ್ರತ್ಯಯಸ್ಯ ನಾಮ ಶತ್ರು ಅಂತ ಬರಿಬೇಕು. ಛಾತ್ರ ಪಾಠಂ ಪಠಿತ್ವಾ ಗಚ್ಚತಿ, ಪಠಿತ್ವಾ ಕೃದಂತ ಪದಂ, ಪ್ರತ್ಯಯಸ್ಯ ನಾಮ ಕ್ತ್ವಾ. ವಾಕ್ಯದೋಷಂ ಪರಿಹರತ. ದರಿದ್ರ ಧನಿಕಂ ಅಸೂಯತಿ, ಇಲ್ಲಿ ದರಿದ್ರ ಧನಿಕಾಯ ಅಸೂಯತಿ ಅಂತ ಬರಿಬೇಕು. ಯಾಕೆಂದರೆ ಅಸೂಯತಿ ಬಂದಾಗ ಅದು ಚತುರ್ಥಿ ಭಕ್ತಿ ಇರಬೇಕು ಅಂತ ನಿಯಮ ಇದೆ. ಶಿಶು ಬಿಡಾಲಾಯ ಬಿಬೇತಿ, ಶಿಶು ಬಿಡಾಲಾತ್ ಬಿಬೇತಿ, ಬಿಬೇತಿ ಬಂದಾಗ ಭಯಕ್ಕೆ ಕಾರಣವಾದ ಶಬ್ದ ಪಂಚಮಿ ವಿಭಕ್ತಿ ಇರಬೇಕು, ಬಿಡಾಲಾತ್ ಬಿಬೇತಿ ಅಂತ ಬರಿಬೇಕು. ನೆಕ್ಸ್ಟು ಸಂಸ್ಕೃತ ಭಾಷೆಯ ಅನುವಾದಂ. ನಗರಗಳಲ್ಲಿ ಸುಂದರವಾದ ಉದ್ಯಾನಗಳಿರುತ್ತವೆ. ನಗರೇಶು ಸುಂದರಾಣಿ ಉದ್ಯಾನಾನಿ ಸಂತಿ ಅಥವಾ ಭವಂತಿ. ಪ್ರತಿದಿನ ಬಹಳ ಜನರು ವಿಹರಿಸುತ್ತಾರೆ. ಅಲ್ಲಿ ಅಂದರೆ ತತ್ರ, ತತ್ರ ಪ್ರತಿದಿನಂ ಬಹವಃ ಜನಾಃ ವಿಹರಂತಿ. ಮತ್ತು ವಿದ್ಯಾರ್ಥಿಗಳು ಆಟವಾಡುತ್ತಾರೆ. ಛಾತ್ರಾಃ ಕ್ರೀಡಂತಿ. ಚ ಲಾಸ್ಟಲ್ಲಿ ಬರುತ್ತೆ, ಚ ಅಂದರೆ ಮತ್ತು ಅಂತ ಅರ್ಥ. ಛಾತ್ರಾಃ ಕ್ರೀಡಂತಿ ಅಂತ ಬರೀಬಾರದು. ಕರ್ನಾಟಕ ಭಾಷೆ ಆಂಗ್ಲ ಭಾಷೆಯ ಅನುವಾದಂ. ಅದ್ಯ ಧನಸ್ಯೈವ ಅತೀವ ಮಹತ್ವಂ ಸ್ಥಾನಂ ವರ್ತತೆ, ಇಂದು ಹಣಕ್ಕೆ ತುಂಬ ಮಹತ್ವಪೂರ್ಣವಾದ ಸ್ಥಾನ ಇದೆ. ಧನಂ ಹಿ ಸರ್ವಕಾರ್ಯಾಣಾಂ ಸಿದ್ಧಯೇ ಪ್ರಧಾನತಮಂ ಸಾಧನಂ ಭವತಿ, ಹಣವೇ ಎಲ್ಲ ಕಾರ್ಯಗಳ ಸಿದ್ಧಿಗೆ ಪ್ರಧಾನವಾದಂತಹ ಸಾಧನವಾಗಿದೆ ಅಂತ ಬರಿಬೇಕು. ಯಥಾ ನಿರ್ದೇಶಂ. ಕಿಂ ಭವೇತ್ ಮಮ ಸಮೀಪೆ
ನನ್ನ ಬಳಿ ಏನಿದೆ? ಕಃ ಪಾಠಃ ತ್ಯಾಗಧನಃ ಇತಿ ಪಾಠಃ. ಕಃ ಅವದತ್ ದದೀಚಿಃ ಅವದತ್. ಕಂ ಅವದತ್ ಇಂದ್ರಂ ಪ್ರತಿ ಅವದತ್. ಸಂಸ್ಕೃತೇನೈವ ಸಂಸ್ಕೃತಿರಪಿ ಸುರಕ್ಷಿತ. ಸಂಸ್ಕೃತದಿಂದಲೇ ಸಂಸ್ಕೃತಿಯೂ ಸಹ ಸುರಕ್ಷಿತವಾಗಿರುತ್ತೆ. ಕಃ ಪಾಠಃ ಜ್ಞಾನದೀಪಃ ಇತಿ ಪಾಠಃ. ಕಃ ಅವದತ್ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಅವದತ್. ಕೇನ ಸಂಸ್ಕೃತಿಃ ಸುರಕ್ಷಿತಾ? ಸಂಸ್ಕೃತೇನ ಸಂಸ್ಕೃತಿಃ ಸುರಕ್ಷಿತಾ. ಕಿಂತು ಭವಂತಂ ಪರಿಶ್ರಾಂತಂ ಪಶ್ಯಾಮಿ. ಆದರೆ ತಾವು ತುಂಬ ದಣಿದಿರುವ ಹಾಗೆ ಕಾಣಿಸ್ತಾ ಇದೆ. ಕಃ ಪಾಠಃ ಅಭಯದಾಯಿನಿ ಇತಿ ಪಾಠಃ. ಕಾ ಅವದತ್? ಚೆನ್ನಮ್ಮ ಅವದತ್. ಅತ್ರ ಪರಿಶ್ರಾಂತಃ ಕಃ? ಅತ್ರ ಪರಿಶ್ರಾಂತಃ ರಾಜಾರಾಮಃ. ಸಹಸಾ ವನ್ನಿಂ ಆವಿಶ. ಕೂಡಲೇ ಅಗ್ನಿಪ್ರವೇಶ ಮಾಡಿ. ಕಃ ಪಾಠಃ ವಿವೇಕೋದಯಃ ಇತಿ ಪಾಠಃ. ಕಃ ಅವದತ್? ಬ್ರಾಹ್ಮಣಃ ಅವದತ್. ಕಂ ಅವದತ್? ಮುಂಜಂ ಪ್ರತಿ ಅವದತ್. ಜಗ್ರಾಹ ಸಹಸಾ ರವಿಂ. ಕೂಡಲೇ ರವಿಯನ್ನು ಹಿಡಿದನು. ಕಃ ಪಾಠಃ ಮಾರುತೇಃ ಮಹಿಮಾ ಇತಿ ಪಾಠಃ. ಕಃ ಅವದತ್? ರಾಹುಃ ಅವದತ್. ಕಂ ಅವದತ್? ಇಂದ್ರಂ ಅವದತ್. ನೆಕ್ಸ್ಟು ಕವಿ ಪರಿಚಯ. ಕಾಳಿದಾಸಃ ವಿದ್ವಾನ್ ಎಚ್ ವಿ ನಾಗರಾಜರಾವ್. ಕವಿಃ ಕಾಳಿದಾಸಃ. ದೇಶಃ ಉಜ್ಜಯಿನಿ. ಕಾಲಃ ಕ್ರಿಸ್ತಶಕ ಪ್ರಥಮಂ ಚತುರ್ಥಂ ಅಥವಾ ಪಂಚಮಂ ಶತಕಂ. ಆಶ್ರಯದಾತ ವಿಕ್ರಮಾದಿತ್ಯಃ. ಕೃತಯಃ ರಘುವಂಶಂ ಕುಮಾರಸಂಭವಂ ಇತಿ ಮಹಾಕಾವ್ಯದ್ವಯಂ. ಮೇಘದೂತಂ ಋತುಸಂಹಾರಶ್ಚೇತಿ ಖಂಡಕಾವ್ಯದ್ವಯಂ. ವಿಕ್ರಮೋರ್ವಶೀಯಂ ಮಾಲವಿಕಾಗ್ನಿಮಿತ್ರಂ ಅಭಿಜ್ಞಾನ ಶಾಕುಂತಲಂಚೇತಿ ನಾಟಕತ್ರಯಂ. ಪ್ರಶಂಸಾ ಕವಿಕುಲಗುರುಃ ಉಪಮಾ ಕಾಳಿದಾಸಸ್ಯ ಇತ್ಯಾದಯಃ. ಸೆಕೆಂಡ್ ಒನ್ ವಿದ್ವಾನ್ ಎಚ್ ವಿ ನಾಗರಾಜರಾವ್. ದೇಶಃ ಮೈಸೂರು ನಗರಂ. ಕಾಲಃ ಕ್ರಿಸ್ತಶಕ 1942 ತಮೇ ವರ್ಷೆ ಜನನಂ. ಕೃತಯಃ ಬಲ್ಲಟಶತಕಂ ಅನ್ಯಾಪದೇಶಶತಕಂ ರೂಪಕಚತುಷ್ಟಯಿ ಇತ್ಯಾದ್ಯಾಃ. ಪ್ರಶಸ್ತಯಃ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಪತಿ ಪುರಸ್ಕಾರಃ. ಶ್ಲೋಕತಾತ್ಪರ್ಯಂ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಇದು ಉಪನಿಷದ್ವಚನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ಚಿತ್ತಶಾಂತಿದಾಯಿನಿ ವಿರಕ್ತಿ ಬುದ್ಧಿವರ್ಧಿನಿ ಭೇದಭಾವನಾಶಿನಿ ಜನೇಶು ಚೈಕ್ಯಕಾರಿಣಿ ದುಃಖಶೋಕಹಾರಿಣಿ ಭವಾಂಬುದೇಶ ತಾರಿಣಿ ಭಾರತೀಯ ಭಾವನಾ ವಿವೃದ್ಧಿಮೇತು ಭಾರತೆ. ಈ ಶ್ಲೋಕವನ್ನು ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ಶಾಲಿಶೂಕ ನಿಭಾಭಾಸಂ ಪ್ರಾಸೂತೇಮಂ ದದಾಂಜನ ಫಲಾನ್ಯಾಹರ್ತು ಕಾಮಾ ವೈ ನಿಷ್ಕ್ರಾಂತ ಗಹನೆ ವರ. ಮಾರುತೇಃ ಮಹಿಮಾ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಅಗಸ್ತ್ಯ ಮುನಿ ಶ್ರೀರಾಮನಿಗೆ ಹನುಮಂತನ ಗುಣವಿಶೇಷಗಳನ್ನು ಹೇಳುವಾಗ ಈ ಶ್ಲೋಕ ಬಂದಿದೆ ಅಂತ ಬರಿಬೇಕು. ಅಥವಾ ಐರಾವತಂ ತಥೋ ದೃಷ್ಟ್ವಾ ಮಹತ್ತತ್ತಿದಮಿತ್ಯಪಿ ಫಲಂ ಮತ್ವಾ ಹಸ್ತಿರಾಜಂ ಅವಿದುದ್ರಾವ ಮಾರುತಿ. ಇದು ಸಹ ಮಾರುತೇಃ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಆಮೇಲೆ ಅಲಂಕಾರ ಮಾಗೆ ಮೇಗೆ ಗತಂ ವಯಃ. ಲಾಸ್ಟ್ ಪೇಪರ್ಲು ಇತ್ತು ಇದು. ಅಲಂಕಾರಸ್ಯ ನಾಮ ಶ್ಲೇಷಃ ಅಂತ ಬರೀಬೇಕು, 1 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಲಕ್ಷಣಂ ಅನೇಕಾರ್ಥ ಶಬ್ದವಿನ್ಯಾಸ ಶ್ಲೇಷಃ ಅಂತ ಬರೆದ್ರೆ 2 ಮಾರ್ಕ್ಸ್. ಸಮನ್ವಯ ಮಾಘಮಾಸೆ ಮೇಘಮಧ್ಯೆ ಪಕ್ಷೀಗತಂ ಇತಿ ಏಕಃ ಅರ್ಥಃ. ಮಾಘಕಾವ್ಯೆ ಮೇಘದೂತಸ್ಯ ಪಠನೆ ಆಯುರೇವ ಗತಂ ಇತಿ ದ್ವಿತೀಯಃ ಅರ್ಥಃ ಅಂತ ಬರೀಬೇಕು. ಸೌಜನ್ಯಮೇವ ಸುವರ್ಣಂ. ಅಲಂಕಾರಸ್ಯ ನಾಮ ರೂಪಕಂ. ಉಪಮಾನೋಪಮೇಯೋಃ ಅಭೇದಃ ರೂಪಕಂ. ಅತ್ರ ಸೌಜನ್ಯ ಸುವರ್ಣಯೋಃ ಅಭೇದಃ ವರ್ಣಿತಃ ಅತಃ ರೂಪಕಂ. ನೆಕ್ಸ್ಟು ಇದು ಛಂದಸ್ಸು. ಮಾತೇವ ರಕ್ಷತಿ ಪಿತೇವ ಹಿತೇ ನಿಯುಂಕ್ತೆ ಅಂತ ಕೊಟ್ಟಿದ್ದಾರೆ. ತ ಬ ಜ ಜ ಗುರುದ್ವಯ ಬರುತ್ತೆ ಇಲ್ಲಿ. ಅಂದರೆ 4 3 12 14 ಅಕ್ಷರ. 14 ಅಕ್ಷರ ಬಂದರೆ ವಸಂತ ತಿಲಕ, ಉಕ್ತಾ ವಸಂತ ತಿಲಕ ತಬಜಾ ಜಗೌಗಹ ಅಂತ ಬರಿಬೇಕು. ಲಕ್ಷಣಂ. ಇದು ಲಘು ಗುರು ಎಲ್ಲ ಹಾಕಿದ್ದೀನಿ ನಾನು ಇಲ್ಲಿ ನೋಡ್ಕೊಳ್ಳಿ. ಮಾ ದೀರ್ಘ ಇದೆ ಗುರು, ತೇ ದೀರ್ಘ ಇದೆ ಗುರು, ವ ಹ್ರಸ್ವ ಇದೆ ಲಘು ಆಯಿತು. ರ ಮುಂದ್ಗಡೆ ಒತ್ತಕ್ಷರ ಇದೆ ಅದಕ್ಕೆ ಗುರು. ಕ್ಷ ಹ್ರಸ್ವಸ್ವರ ಸೇರಿಕೊಂಡಿದೆ, ತಿ ಹ್ರಸ್ವಸ್ವರ ಸೇರಿಕೊಂಡಿದೆ, ಪಿ ಹ್ರಸ್ವಸ್ವರ, ತೇ ಗುರು ಯಾಕೆಂದರೆ ದೀರ್ಘ ಇದೆ. ವ ಹ್ರಸ್ವಸ್ವರ ಸೇರಿಕೊಂಡಿದೆ, ಹಿ ಹ್ರಸ್ವಸ್ವರ ಅದಕ್ಕೆ ಲಘು. ತೇ ದೀರ್ಘ ಸ್ವರ ಸೇರಿಕೊಂಡಿದೆ, ನೀ ಹ್ರಸ್ವಸ್ವರ, ಯು ಮುಂದೆ ಒತ್ತಕ್ಷರದಿಂದ ಗುರು ಆಯಿತು. ಲಾಸ್ಟ್ ಲೆಟರು ದೀರ್ಘ ಇದೆ ಮತ್ತು ಪ್ರತಿ ಸಾಲಿನ ಕೊನೆಯದು ಗುರು ಇರುತ್ತೆ. ಇದನ್ನು 3 ಅಕ್ಷರಕ್ಕೆ ಡಿವೈಡ್ ಮಾಡಿದಾಗ ತ ಬ ಜ ಜ ಗಣಗಳು ಬರುತ್ತೆ. ಲಾಸ್ಟಲ್ಲಿ 2 ಗುರು ಗುರು ಅಂತ ಇರುತ್ತೆ. ಇದು ವಸಂತ ತಿಲಕ 14 ಅಕ್ಷರ ಇರುತ್ತೆ. ಉಕ್ತಾ ವಸಂತ ತಿಲಕ ತಬಜಾ ಜಗೌಗಹ. ಛಂದೋನಾಮ ವಸಂತ ತಿಲಕ ಅಂತ ಬರೆದು ಲಕ್ಷಣಂ ಬರೆದು. ಲಕ್ಷಣಂ ಗೊತ್ತಿಲ್ಲ ಅಂದರೆ ಅತ್ರ ಪ್ರತಿಪಾದೆ 14 ಅಕ್ಷರಾಣಿ ಭವಂತಿ ತ ಬ ಜ ಜ ಗಣಾಃ ಗುರುದ್ವಯಂ ಚ ಭವಂತಿ ಅಂತ ಬರಿಬೇಕು.
ಪದ್ಯಂ ಪೂರಯತ ಉತ್ಸಾಹ ಸಂಪನ್ನಂ ಅದೀರ್ಘ ಸೂತ್ರಂ. ಇದನ್ನು ನೀವು ಪುಸ್ತಕವನ್ನು ನೋಡಿ ರೆಫರ್ ಮಾಡಿ. ದಶವಾಕ್ಯೈ ಉತ್ತರಂ. ವೃಕ್ಷಾಯುರ್ವೇದೆ ಪ್ರತಿಪಾದಿತಾನಾಂ ಚತುರ್ವಿಧ ವೃಕ್ಷಾಣಾಂ ವಿಷಯ ಲಿಖತ. ನಾಟ್ಯಾಂಶಾನ್ ಪದ್ಯಾನುಗುಣಂ ಸಂಗ್ರಹ್ಯ ಲಿಖತ. ಇದು ಪದೇ ಪದೇ ಬರ್ತಾ ಇದೆ ಎಲ್ಲ ಪತ್ರಿಕೆಯಲ್ಲೂ. ಭಾರತಂ ಸಂರಕ್ಷಿತುಂ ಸನ್ನದ್ಧಃ ಯೋದ್ಧ ಹಿಮವಾನ್ ಕಥಂ ವಿಷಯದೇಯತ ಅಥವಾ ಆರೋಗ್ಯ ನಿಯಮಾನ್ ಪದ್ಯಾನುಗುಣಂ ಲಿಖತ. ಗದ್ಯಾಂಶ ಅನುಚ್ಛೇದವನ್ನು ಓದಿಕೊಂಡು ಇಲ್ಲೇ ಕ್ವಶನ್ಸ್ ಇರುತ್ತೆ, ಆನ್ಸರ್ ಬರೀಬೇಕು. ಪತ್ರಂ ಲಿಖತ. ಶಿರಸಿ ಶೈಕ್ಷಣಿಕ ಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲೆಯ ಛಾತ್ರಃ ಛಾತ್ರಾ ಇತಿ ಮತ್ವಾ ಅನುಜಸ್ಯ ಜನ್ಮೋತ್ಸವಾರ್ಥಂ ಏಕಸ್ಯ ದಿನಸ್ಯ ವಿರಾಮಂ ಪ್ರಾರ್ಥ್ಯ ಕಕ್ಷಾಧ್ಯಾಪಕಂ ಪ್ರತಿ ವಿರಾಮಪತ್ರಂ ಲಿಖತ. ಇಲ್ಲಿ ಕಕ್ಷಾಧ್ಯಾಪಕ ಅಥವಾ ವರ್ಗೋಪಾಧ್ಯಾಪಕ ಅಂತ ಹೇಳ್ತೀವಿ. ಕ್ಲಾಸ್ ಟೀಚರಿಗೆ ಲೀವ್ ಲೆಟರ್ ಬರೀಬೇಕು, ಒಂದು ದಿವಸ ಲೀವ್ ಲೆಟರ್ ಬೇಕು ಅಂತ. ಯಾಕೆಂದರೆ ತಮ್ಮನ ಬರ್ತ್ಡೇ ಇದೆ ಅಂತ ತಿಳ್ಕೊಂಡು ಬರೀಬೇಕು. ಅಡ್ರೆಸ್ ಇಲ್ಲೇ ಇದೆ, ಛಾತ್ರ ಅಂತ ಬರೆದು ಸರ್ವಕಾರ್ಯ ಪ್ರೌಢಶಾಲಾ ಶಿರಸಿ ಶೈಕ್ಷಣಿಕ ಮಂಡಲಂ ಅಂತ ಬರೀಬೇಕು, ಶೈಕ್ಷಣಿಕ ಮಂಡಲಂ. ಆಮೇಲೆ ಅಥವಾ ಮೇಘದೂತಂ ಇತಿ ಪುಸ್ತಕಂ ಪ್ರೇಷಯಿತುಂ ನಿವೇದ್ಯ ಬೆಂಗಳೂರು ನಗರಂ ವೇದಾಂತ ಪುಸ್ತಕಾಲಯಂ ಪ್ರತಿ ಆವೇದನ ಪತ್ರಂ ಲಿಖತ. ಪುಸ್ತಕ ಪ್ರೇಷಣಾಯ ಪತ್ರಂ ಇದು. ವೇದಾಂತ ಪುಸ್ತಕಾಲಯಕ್ಕೆ ಅಂದರೆ ವೇದಾಂತ ಪಬ್ಲಿಕೇಶನ್ನಿಗೆ ಬರೀಬೇಕು ನೀವು. ಬೆಂಗಳೂರಿನಲ್ಲಿದೆ ಮೇಘದೂತ ಅನ್ನೋ ಪುಸ್ತಕ ಬೇಕು ಅಂತ. ಅಹಂ ಮೇಘದೂತಂ ಇತಿ ಪುಸ್ತಕಂ ಕ್ರೇತುಂ ಇಚ್ಛಾಮಿ ಕೃಪಯಾ ಯಥಾಶೀಘ್ರಂ ಏತತ್ ಪುಸ್ತಕಂ ಪ್ರೇಷಯತು ಇತಿ ಪ್ರಾರ್ಥಯೆ ಅಂತ ಬರೀಬೇಕು. ದಶವಾಕ್ಯೈ ಪ್ರಬಂಧಂ ಪರಿಸರ ಅಥವಾ ಭಾರತೀಯ ವಿಜ್ಞಾನಂ ಅಂತ ಕೊಟ್ಟಿದ್ದಾರೆ. ಇವತ್ತಿನ ರಿವಿಷನ್ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಾವೆಲ್ಲರೂ ಇನ್ನು ಬರೀ ಒಂದು ವಾರ ಅಷ್ಟೇ ಇರೋದರಿಂದ ಚೆನ್ನಾಗಿ ಓದಿ ಹೆಚ್ಚು ಅಂಕಗಳನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ ಭವತು. ಸರ್ವೇ ಜನಾಃ ಸುಖಿನೋ ಭವಂತು.